ಶ್ರೀ ಕೃಷ್ಣ ಚಾರಿತ್ರ್ಯ ಮಂಜರಿಯಲ್ಲಿ ಈಗ ಸುಮಾರು 16 ಪದ್ಯಗಳು ಮುಗಿಯಿತು. ಈಗ 17ನೆಯ ಪದ್ಯದ ವಿವರಣೆ. 17ನೆಯ ಪದ್ಯ ಹೀಗಿದೆ: ಯೋ ಚಕ್ರೇ ಮಿತ್ರವಿಂದಾಮಥ ಅಂತ ಪ್ರಾರಂಭ ಆಗುತ್ತೆ. ಈಗ ಕೃಷ್ಣನ ವಿವಾಹ ಮಹೋತ್ಸವದ ವರ್ಣನೆ ನಡೀತಾ ಇದೆ. ರುಕ್ಮಿಣಿಯ ಜೊತೆಗೆ ವಿವಾಹ ಆಯಿತು, ಸತ್ಯಭಾಮಿಯ ಜೊತೆಗೆ ವಿವಾಹ ಆಗಿದೆ, ಕಾಳಿಂದಿಯ ಜೊತೆಗೆ ವಿವಾಹ. ಈಗ ಮಿತ್ರವಿಂದ ಅನ್ನುವ ಕನ್ಯೆಯೊಟ್ಟಿಗೆ ಕೃಷ್ಣನಿಗೆ ವಿವಾಹ ಆಯಿತು ಅನ್ನುವ ಒಂದು ಪ್ರಸಂಗವನ್ನು ಪ್ರಾರಂಭ ಮಾಡ್ತಾರೆ. ಮಿತ್ರವಿಂದೆ, ಹಾಗೆ ನೀಲ ಅಂತ ಕನ್ಯೆ, ಹಾಗೆ ಭದ್ರ, ಇನ್ನು ಭದ್ರ ಕನ್ಯೆ, ಈ ರೀತಿ 3 ಜನರ ಉಲ್ಲೇಖವನ್ನು ಇಲ್ಲಿ ಶ್ಲೋಕದಲ್ಲಿ ಮಾಡ್ತಾರೆ. ಮೊದಲು ಮಿತ್ರವಿಂದ ವಿವಾಹ ಅಂತ ಪ್ರಸಂಗ ಬಂದಾಗ ಇಬ್ಬರಿರ್ತಾರೆ. ಅವರ ಸಹೋದರಿ ಈ ಮಿತ್ರವಿಂದೆ. ಆ ಮಿತ್ರವಿಂದೆಯನ್ನು ಸ್ವಯಂವರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ಅವರನ್ನು ಸ್ವೀಕಾರ ಮಾಡ್ತಾನೆ, ಮಾಲೆ ಹಾಕಿ ಸ್ವೀಕಾರ ಮಾಡ್ತಾನೆ ಅಂತ ಇಷ್ಟು ವಿವರಣೆ ಇದೆ. ಇನ್ನೂ ವಿಷಯ ಏನಿದೆ ಅಂದರೆ, ಮಿತ್ರವಿಂದೆಯ ಬಗ್ಗೆ ರಾಜಾಧಿದೇವಿ ಅಂತ ವಸುದೇವನ ತಂಗಿ, ರಾಜಾಧಿದೇವ್ಯಾ ತನಯಾಂ ಮಿತ್ರವಿಂದಾಂ ಪಿತೃಶ್ವಸುಹು ಅಂತ ತನ್ನ ತಂದೆಯ ತಂಗಿ ರಾಜಾಧಿದೇವಿ, ಅವಳ ಮಗಳೇ ಈ ಮಿತ್ರವಿಂದ. ಈ ಮಿತ್ರವಿಂದೆಯನ್ನ ಶ್ರೀಕೃಷ್ಣ ಪರಮಾತ್ಮ ವಿವಾಹವನ್ನು ಮಾಡಿಕೊಳ್ಬೇಕು. ಎಂದಿನಂತೆ ಪ್ರತಿ ಬಾರಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನಿಗೆ ತಾನು ಯಾರನ್ನಾದ್ರೂ ವಿವಾಹ ಮಾಡ್ಕೊಬೇಕು ಅಂತಂದರೆ ಒಂದು ಪ್ರತಿಬಂಧಕ ಇದ್ದದ್ದೇ. ಈ ಮಿತ್ರವಿಂದೆಯನ್ನ ಪಡ್ಕೊಳ್ಬೇಕಾದ್ರೂ ಕೂಡ ತಡೆದ್ರು, ವಿವಾಹ ಆಗದೇ ಇರುವಂತೆ ತಡೆದಿದ್ದೇ ಇದೆ. ಯಾರು? ಸಹೋದರರೇ ತಡೆದ್ರು. ವಿಂದಾನುವಿಂದರೇ ಬಂದು ಮಿತ್ರವಿಂದೆಯನ್ನ ಕೃಷ್ಣ ಪರಮಾತ್ಮನಿಗೆ ಕೊಡಬಾರ್ದು ಅನ್ನುವ ದೃಷ್ಟಿಯಲ್ಲಿ ತಡೆದ್ರು. ಆದರೆ ಕೃಷ್ಣ ಪರಮಾತ್ಮ ಹೇಗೆ ರುಕ್ಮಿಣಿಯನ್ನು ಅಪಹರಿಸಿದ್ನೋ ಅದೇ ರೀತಿ ಈ ಮಿತ್ರವಿಂದೆಯನ್ನು ಕೂಡ ಅಪಹರಿಸಿಯೇ ಕೊನೆಗೆ ಮಿತ್ರವಿಂದೆಯನ್ನು ಕೂಡ ವಿವಾಹ ಆಗಿದ್ದು. ಈ ಅಂಶವನ್ನು ರಾಯರು ತಿಳಿಸಿದ್ರು. ಈ ಶ್ಲೋಕದಲ್ಲಿ ಮಿತ್ರವಿಂದಾಂ ಅಂತ ಒಂದು ಪದವನ್ನು ಹಾಕಿ ಸೂಚನೆ ಮಾಡಿದ್ರು. ಯೋ ಜಹ್ರೇ ಮಿತ್ರವಿಂದಾಂ. ಸರಿ, ಮಿತ್ರವಿಂದ ವಿವಾಹ ಆಯಿತು. ಈ ಮಿತ್ರವಿಂದ ವಿವಾಹ ಆದಮೇಲೆ ನೀಲಾ ಸ್ವಯಂವರದ ಪ್ರಾರಂಭ. ನೀಲಾದೇವಿಯನ್ನ ಮದುವೆ ಆಗ್ತಾನೆ ಶ್ರೀಕೃಷ್ಣ. ಈ ನೀಲಾದೇವಿಯ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಈ ವಿವರಣೆ ಸ್ವಲ್ಪ ಜಾಸ್ತಿ ಇದೆ ಭಾಗವತ ದಶಮಸ್ಕಂಧದಲ್ಲಿ. ಇಲ್ಲಿ ನಿರೂಪಣೆ ಮಾಡುವಂತಹದ್ದು ದೃಢ ವೃಷಭಾನ್ ಸಪ್ತ ಬದ್ಧ್ಯಾಪಿ ನೀಲಾಂ ಅಂತ. ಈ ನೀಲಾದೇವಿ 2 ಬಾರಿ ಶ್ರೀಕೃಷ್ಣನ ಜೀವನದಲ್ಲಿ 2 ಸಲ ನೀಲಾದೇವಿಯ ಮದುವೆ ಆಗುತ್ತೆ. ಅಷ್ಟ ಮಹಿಷಿಯರಲ್ಲಿ ನೀಲ ಅಂತ ಪರಿಗಣನೆ ಮಾಡೋದಿದೆ. ನೀಲ ಅಂತಂದ್ರೆ 2 ನೀಲೆ ಅಂತ ನಮಗೆ ಪರಿಗಣನೆ ಮಾಡ್ತೀವಿ. 2 ಅಂತ ಅಂದರೆ 9 ಆಗ್ಬಿಡ್ತಾರೆ. ಆದರೆ 2 ಬಾರಿ ಜನಿಸಿದ ನೀಲೆ ಒಬ್ಳೆ. ಕುಂಭಕ ಅಂತ ಗೋಪಾಲಕ, ಆ ಗೋಪಾಲಕನ ಮಗಳು ಒಬ್ಬಳು ನೀಲ ಅಂತ. ಈಗ ನಗ್ನಜಿತ್ ಅಂತ ಒಬ್ಬ ಕೋಸಲ ದೇಶದ ರಾಜ, ಇವನ ಮಗಳು ಕೂಡ ನೀಲ ಅಂತ ಕರೀತಾರೆ. ಈ ನೀಲಾದೇವಿಯನ್ನ ಈಗ ವಿವಾಹ ಆಗೋದು. 2 ಕಡೆ ಸಂದರ್ಭ ಒಂದೇ. 7 ಗೂಳಿಗಳಿರುತ್ತೆ. ಆ ಗೂಳಿಗಳ ಜೊತೆ ಯುದ್ಧ ಮಾಡಿ ಅದನ್ನ ತಿರಸ್ಕಾರ ಮಾಡಬೇಕು. ಯಾರು ಮಾಡ್ತಾರೋ ಅವರು ಆ ನೀಲಾದೇವಿಯನ್ನು ಪಡಿತಾರೆ ಅಂತ ಈ ರೀತಿ ವರ್ಣನೆ ಇದೆ. ಆ ರೀತಿ ತೀಕ್ಷ್ಣ ಶೃಂಗಾನ್ ಸುದುರ್ಧರ್ಷಾನ್ ವೀರಗಂಧಾನ್ ಮಹಾಘನಾನ್ ಅಂತ ವರ್ಣನೆ ಇದೆ. ಆ ತೀಕ್ಷ್ಣವಾದ ಕೊಂಬು ಆ ಗೂಳಿಗಳಿಗಿರತ್ತಂತೆ. ಯಾರು ಕೂಡ ಇದುವರೆಗೂ ಅದನ್ನು ಭೇದಿಸಿದ್ದು ಅಂತಿಲ್ಲ, ಶ್ರೀಕೃಷ್ಣನೇ ಬಂದು ಭೇದಿಸಿದ ಅಂತ ಈ ರೀತಿ ಬರುತ್ತೆ. ಇದು ಸಾಮಾನ್ಯವಾದ ಕಥೆಯನ್ನಾಗಿ ನಾವು ಹೇಳ್ತೇವೆ. ಇಲ್ಲಿ ಒಂದು ಮಾತನ್ನು ಶ್ರೀಕೃಷ್ಣ ನುಡಿತಾನೆ, ಅದನ್ನು ನೆನಪಿಸ್ಕೊಳ್ಬೇಕು. ಒಂದು ಮಾತು ಬರುತ್ತೆ, ಕನ್ಯಾ ಯಾಚನೆ ಮಾಡೋದು. ಹೋಗಿ ತಾನೇ ವರ, ಯಾರು ಮದುವೆ ಆಗಬೇಕು ಅಂತಿದ್ದಾನೆ ಆ ಮದುವೆ ಆಗಬೇಕಾಗಿರುವಂತಹ ವರ ತಾನೇ ಕನ್ಯೆಯನ್ನು ಕೊಡಿ ಅಂತ ಕೇಳೋದು ಬಹಳ ನೀಚತನ. ಆ ರೀತಿ ಕೇಳಬಾರ್ದು. ಶ್ರೀಕೃಷ್ಣ ಪರಮಾತ್ಮ ಈ ಸಂದರ್ಭದಲ್ಲಿ ಯದ್ಯಪಿ ಕೇಳ್ದ, ನೀಲಾದೇವಿಯ ತಂದೆಯಾದ ನಗ್ನಜಿತನ ಹತ್ರ ಹೋಗಿ ನಿನ್ನ ಮಗಳನ್ನು ನನಗೆ ಕೊಡು, ವಿವಾಹ ಆಗ್ತೇನೆ ಅಂತ ಸಾಕ್ಷಾತ್ ವರನೇ ಕೇಳ್ದ. ಆದರೆ ಇದು ಅನುಚಿತ ಅಲ್ವೇ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ನಮಗೆಲ್ಲ ಮೂಲ ಕೃಷ್ಣ ಪರಮಾತ್ಮನೇ, ಅವನು ಹೇಳಿದ್ದೇ ಸಿದ್ಧಾಂತ. ಅವನೊಂದು ಮಾತನಾಡ್ತಾನೆ ಈ ಸಂದರ್ಭದಲ್ಲಿ, ಅನ್ಯತ್ರ ಕಾಲೇ ವಿದುಷ ಸ್ವಯಂವರಾತ್ ಅಯಾಚಿತಾರಂ ವರಮಾಹುರುತ್ತಮಂ ಸಹಿ ಪ್ರಭೂಣಾಂ ಪುರುಷಾರ್ಥ ಭಾಗಿನಾಂ ವೇಲಾಂ ವಿನಾಹ್ವಾಯಯತಿ ಕ್ಷಿತೀಶ್ವರ. ರಾಜಶ್ರೇಷ್ಠ ಅಂತ ಆ ನಗ್ನಜಿತನಿಗೆ ಸಂಬೋಧನೆ ಮಾಡಿ ಕೃಷ್ಣ ಹೇಳ್ತಾನೆ, ನೋಡು, ಯಾವ ವರ ಶ್ರೇಷ್ಠ, ಮದುವೆ ಆಗೋ ವರ ಯಾರು ಶ್ರೇಷ್ಠ ಅಂತಂದರೆ ಯಾರು ಈ ಸ್ವಯಂವರವನ್ನು ಬಿಟ್ಟು ಬೇರೆ ಸಂದರ್ಭದಲ್ಲಿ ಮನೆಗೆ ಹೋಗಿ ನಿಮ್ಮ ಕನ್ಯೆಯನ್ನು ನನಗೆ ಕೊಡಿ ಅಂತ ಕೇಳ್ತಾನೋ ಅಂತಹ ವರ ಶ್ರೇಷ್ಠ ಅಲ್ಲ. ಯಾರು ಸ್ವಯಂವರ ಕಾಲದಲ್ಲಿ ತಾನು ಕೇಳ್ತಾನೋ ಅಂತಹ ವರ ಶ್ರೇಷ್ಠ ಅಂತ ಸ್ವಯಂವರ ತಾನಾಗೇ ಏರ್ಪಾಟಾಗಿದೆ.
ಹೋಗ್ತಾನೆ. ಒಂದು ಅಪ್ಲಿಕೇಶನ್ ಹಾಕುವ ರೀತಿಯಲ್ಲಿ ನಗ್ನಜಿತನ ಮಗಳಾದ ನೀಲಾದೇವಿಗೆ ನೀನು ನೀಲಾದೇವಿಯನ್ನು ಕೊಡು ಅಂತ ಈ ರೀತಿ ಹೇಳ್ತಾನೆ. ಇದು ದೋಷ ಅಲ್ಲ ಅಂತ ಕೃಷ್ಣನೇ ಹೇಳಿದ್ದಿದೆ. ಹಾಗಾಗಿ ವರನಾದ ಸಾಕ್ಷಾತ್ ಕೃಷ್ಣನೇ ಕನ್ಯೆಯನ್ನ ಹುಡ್ಕೊಂಡು ಹೋದ. ಇವನು ವರ್ಣ ಮಾಡ್ಕೊಂಡು ಹೋದ. ವರ್ಣ ಅಂದ್ರೆ ಹುಡ್ಕೊಂಡು ಹೋಗೋದು ಅಂತ ಸಂಸ್ಕೃತದಲ್ಲಿ ಅರ್ಥ. ವರ ಅಂತಂದ್ರೆ ಇವನು ಯಾಕೆ ಶ್ರೇಷ್ಠ ಆದ ಅಂದ್ರೆ ಈ ಸಂದರ್ಭದಲ್ಲಿ ಅವನು ವರ ಆಗಿದ್ದು ಯಾಕೆ ಅಂದ್ರೆ ಕನ್ಯೆಯ ವರ್ಣ ಹುಡ್ಕೊಂಡು ಹೋಗಿ ಕನ್ಯೆಯನ್ನು ತಾನೇ ಕೃಷ್ಣ ಪರಮಾತ್ಮ ಕೇಳ್ತಾ ಇದ್ದಾನೆ. ವಸ್ತುತಃ ದೊಡ್ಡ ಭಾಗ್ಯ ನಗ್ನಚಿತ ರಾಜನದು. ಸಾಕ್ಷಾತ್ ಭಗವಂತನೇ ಬಂದು ತನ್ನ ಕನ್ಯೆಯನ್ನು ಕೇಳ್ತಾ ಇದ್ದಾನೆ. ದೊಡ್ಡ ಭಾಗ್ಯ. ಅಂತೂ ಇಲ್ಲಿ ಸ್ವಯಂವರ ಬಿಟ್ಟು ಬೇರೆ ಸಂದರ್ಭದಲ್ಲಿ ಕನ್ಯೆಯ ವರ್ಣವನ್ನ ಯಾರಾದರೂ ವರ ಮಾಡಿದರೆ ಅವನು ಉತ್ತಮ ವರ ಅಂತ ಕರೆಸ್ಕೊಳ್ಳಲ್ಲ. ಆದರೆ ಸ್ವಯಂವರದ ಸಂದರ್ಭ ನಡೀತಾ ಇದೆ. ಆ ಸಂದರ್ಭದಲ್ಲಿ ಕೇಳಿದ್ರಿಂದ ಇದು ದೋಷ ಅಲ್ಲ ಅಂತ ಈ ರೀತಿ ಹೇಳ್ತಾರೆ. ಮುಂದಕ್ಕೂ ಒಂದು ಮಾತು ಬರುತ್ತೆ, ಕ್ಷತ್ರಿಯ ಯಾವತ್ತೂ ಬೇಡಬಾರ್ದಂತೆ. ಒಬ್ಬ ರಾಜನಾದವನು ಬೇಡೋ ಹಾಗಿಲ್ಲ. ಅದು ಕೂಡ ತನ್ನ ಬಂಧುಗಳಲ್ಲೂ ಕೂಡ ಅವನು ಕ್ಷತ್ರಿಯನಾದರೂ ಅವನಲ್ಲೂ ಬೇಡೋ ಹಾಗಿಲ್ಲ ಅಂತ ಮಾತು ಬರುತ್ತೆ. ನರೇಂದ್ರ ಯಾಂಚ ಕವಿಭಿರ್ವಿಗರ್ಹಿತ, ಜ್ಞಾನಿಗಳೆಲ್ಲ ನಿಂದೆ ಮಾಡ್ತಾರೆ. ನರೇಂದ್ರ ಯಾಂಚ, ಒಬ್ಬ ರಾಜ ಬೇಡೋದು ಅಂತ ಅವನ ಜೀವನದಲ್ಲಿ ಬರೋದೇ ಅದೇ ದೊಡ್ಡ ನರಕ ಅವನಿಗೆ. ರಾಜನಾದವನು ಬೇಡಬಾರ್ದು, ಅಂಥದ್ರಲ್ಲೊಂದು ಕನ್ಯೆಯನ್ನು ಬೇಡೋದೆ ಅಂತ ಬಂದರೆ ಇದು ದೋಷ ಅಲ್ಲ. ಯಾಕೆಂದರೆ ಸ್ನೇಹ, ಆ ಬಾಂಧವ್ಯ ಇದೆ ನಗ್ನಜಿತ ರಾಜನಿಗೂ ಹಾಗೂ ಕೃಷ್ಣನಿಗೂ. ಆ ಬಾಂಧವ್ಯ ಮುಂದೆ ನೀಲಾದೇವಿಗೆ ಅನುಗ್ರಹ ಮಾಡುವಂಥವನು. ಆದ್ದರಿಂದ ಇದೇನು ದೋಷ ಅಲ್ಲ ಅಂತ ಈ ಸಂದರ್ಭದಲ್ಲಿ ದಶಮಸ್ಕಂದ ಭಾಗವತದಲ್ಲಿ ಈ ನಿರೂಪಣೆಯನ್ನು ಮಾಡ್ತಾರೆ. ಇಷ್ಟಾದ ಮೇಲೆ ಭಗವಂತ ಬರ್ತಾನೆ. ಆ 7 ಗೂಳಿಗಳನ್ನು ಪಣಕ್ಕೆ ಇಟ್ಟಿರ್ತಾರೆ. 7 ಗೂಳಿಗಳನ್ನು ಕೂಡ ಅನಾಯಾಸವಾಗಿ ತಾನು ಅದನ್ನು ಹಿಡಿದಿಟ್ಕೊಳ್ತಾನೆ. ಆ ಶ್ಲೋಕ, ಏವಂ ಸಮಯಮಾಕರ್ಣ್ಯ ಬದ್ಧ್ವಾ ಪರಿಕರಂ ಪ್ರಭು ಆತ್ಮಾನಂ ಸಪ್ತಧಾ ಕೃತ್ವ ನ್ಯಗೃಹ್ಣ ಲೀಲಜೈವತಾನ್. ಇಲ್ಲೊಂದು ಮಾತು ಬರುತ್ತೆ, 7 ಗೂಳಿಗಳಿದೆ, ಹಿಡಿಯೋರೆಷ್ಟು ಜನ ಅಂತಂದ್ರೆ ಪಣಕ್ಕಿದೋದು ಏನು ಅಂತಂದ್ರೆ ಒಬ್ಬನೇ ವರ ಹೋಗಿ 7 ಗೂಳಿಗಳನ್ನು ಹಿಡಿಬೇಕು ಅಂತ. ಈ ಕೃಷ್ಣ ಏನು ಮಾಡ್ದ, ಪ್ರತಿ ಸಂದರ್ಭದಲ್ಲಿ ಏನೋ ಒಂದು ವಿವಾದ ಸೃಷ್ಟಿಸೋದೇ ಕೃಷ್ಣನ ಕೆಲಸ. ವಿವಾದ ಸೃಷ್ಟಿಸಿ ಕೊನೆಗೊಂದು ಸಿದ್ಧಾಂತ ಮಾಡ್ತಾನೆ, ಏನೋ ಒಂದು ಹೊಸ ವಿಷಯ ಹೇಳ್ತಾನೆ. ವಿವಾದ ಸೃಷ್ಟಿಸಿದ. ಸಪ್ತಧ ಆತ್ಮಾನಂ ಕೃತ್ವ, ತಾನಿರೋನೊಬ್ನೇ 7 ಗೂಳಿ ಅಲ್ವಾ, 7 ರೂಪಾಯಿ ತಗೊಂಡಂತೆ. 7 ರೂಪಾಯಿ ತಗೊಂಡು ಒಂದೊಂದು ಗೂಳಿಯನ್ನ ಅನಾಯಾಸವಾಗಿ ಹಿಡಿದುಕೊಂಡ. ಕೊನೆಗೆ ನೀಲಾದೇವಿ ಸ್ವಯಂವರ ಆಯಿತು. ಅಲ್ಲಿ ಸ್ವಯಂವರ ಆಯ್ತು, ಈಗ ನಂತರ ವಿವಾಹ ಆಯಿತು. ಆದರೆ ಇದು ದೊಡ್ಡ ತಪ್ಪು ಮಾಡಿದ್ನಲ್ವೇ ಕೃಷ್ಣ. ಇದ್ದದ್ದೇನು, ಒಬ್ಬನೇ ವರ, ತಾನು ಅಷ್ಟನ್ನ 7 ಗೂಳಿಗಳನ್ನ ಹಿಡಿದುಕೊಳ್ಬೇಕು. ಆದರೆ ಕೃಷ್ಣ ಏನು ಮಾಡ್ದ, 7 ರೂಪಾಯಿ ತಗೊಂಡ. ಹಾಗಾದ್ರೆ ಎಷ್ಟು ಜನ ಆಯಿತು, 7 ಜನ ಆಯಿತು. 7 ಜನ ಆಗ್ಬಿಟ್ಟು ಒಂದೊಂದು ಗೂಡಿಯನ್ನು ಒಬ್ಬೊಬ್ಬ ಹಿಡ್ದ. ಇದೇನು ದೊಡ್ಡ ವಿಷಯನ? ಆತ್ಮಾನಂ ಸಪ್ತಧಾಕೃತ್ವ ಅಂತ ನಿರೂಪಣೆ ಮಾಡ್ತಾರೆ. ಇದು ತಪ್ಪಲ್ವೇ ಅಂತಂದ್ರೆ ಇದು ತಪ್ಪಲ್ಲ. ಭಗವಂತನ ರೂಪಗಳಿಗೆ ಭೇದ ಇಲ್ಲ ಅಂತ ತಿಳಿಸ್ಬೇಕಾಗಿದೆ. ಅವನು 7 ರೂಪಾಯಿ ತಗೊಂಡ್ರು 7 ಜನ ಬೇರೆ ಬೇರೆ ಏನಲ್ಲ. ಕೃಷ್ಣ ಪರಮಾತ್ಮನ ವೈಭವ ಹಾಗೆ, ವೈಭವದಿಂದ 7 ರೂಪಾಯಿ ತಗೊಂಡು ಅವನು ಆ ಗೂಳಿಗಳನ್ನು ಹಿಡಿದು ಅವನು ಆ ಸ್ವಯಂವರವನ್ನು ಗೆದ್ದ ಅಂತ. ಈ ರೀತಿ 2 ಪ್ರಸಂಗಗಳು ಭಾಗವತದಲ್ಲಿ ಬಂದಿದೆ. ಯದ್ಯಪಿ ಈ ತಾತ್ಪರ್ಯ ನಿರ್ಣಯದಲ್ಲಿ ಈ ಕಥೆ ಬಂದಿದೆ. ಯಾರು, ಕುಂಭಕ ಅಂತ ಒಬ್ಬ ಗೋಪಾಲಕ. ಆ ಗೋಪಾಲಕನ ಮಗಳು ನೀಲಾ. ಆ ನೀಲಾದೇವಿಯನ್ನ ವರಿಸ್ತಾನೆ. ಆ ಸಂದರ್ಭದಲ್ಲೂ ಇದೇ ಥರ 7 ಗೂಳಿಗಳನ್ನು ಹಿಡಿದು ಅದನ್ನು ಮಾಡಬೇಕಾಗಿರುತ್ತೆ ಅಂತ ಅಲ್ಲಿ ಬರುತ್ತೆ ವಿಷಯ. ಯದ್ಯಪಿ ಈ ಭಾಗವತದಲ್ಲಿ ಬರೋದಿಲ್ಲ. ಆಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ. ಆ ನೀಲಕ್ಕೆ ಖುಷಿ ಆಯ್ತಂತೆ. ಒಂದ್ಸಲಿ ಮದುವೆ ಆಗಿ ಕೃಷ್ಣನ ತೃಪ್ತಿ ಆಗಲಿಲ್ಲ, ಮತ್ತೆ ಇನ್ನೊಮ್ಮೆ ಹುಟ್ಟಿದ್ಲಂತೆ ಸ್ವಲ್ಪ ಕಾಲ ಆದಮೇಲೆ. ಹೀಗೆ ನೀಲಾದೇವಿ ಆ ಕೃಷ್ಣನ ವ್ಯಾಮೋಹದಿಂದ ಮತ್ತೆ ಹುಟ್ಟಿ ಆದ್ಲು ಅಂತ. ಒಬ್ಬ ದೇವತಾ ಸ್ತ್ರೀ ನೀಲಾದೇವಿ. ಹಾಗಾಗಿ ಮತ್ತೆ ಹುಟ್ಟೋದು, ಮತ್ತೆ ಕೃಷ್ಣನನ್ನ ಮದುವೆ ಆಗೋದು ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಹಾಗಾಗಿ ಒಂದೇ ಕಾಲದಲ್ಲಿ ನೀಲಾದೇವಿ, ಒಂದೇ ಕಾಲದಲ್ಲಿ ಅಂತಂದ್ರೆ ಒಂದೇ ಕಾಲರೂಪನಾದ ಪರಮಾತ್ಮ ಅಂತ ಅರ್ಥ. ಅವನಿಗೆ ಬೇರೆ ಬೇರೆ ಕಾಲದಲ್ಲಿ ನೀಲಾದೇವಿ ಇದ್ಲು ಅಂತಂದ್ರೆ ನೀಲಾದೇವಿ ಬೇರೆ ಬೇರೆ ಕಾಲದಲ್ಲಿ ಇದ್ದಿದ್ದು ನಿಜ. ಆದರೆ ಒಂದೇ ಕಾಲ ನಾಮಕ ಪರಮಾತ್ಮನನ್ನೇ ಮದುವೆ ಆಗಿದ್ದು, ಒಂದೇ ಕಾಲದಲ್ಲೇ ನೀಲಾದೇವಿ ಇದ್ಲು ಅಂತ ಅರ್ಥ. ಒಂದೇ ಕಾಲ ಅಂದ್ರೆ ಹೇಗರ್ಥ? ಕಾಲ ಅಂದ್ರೆ ಯಾರು? ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡ್ಕೊಳ್ಳೋನೇ ಕಾಲ. ಸಾಕ್ಷಾತ್ ಪರಮಾತ್ಮ. ಕಾಲ ಅಂದ್ರು ಕೃಷ್ಣ ಅಂದ್ರು ಒಂದೇ ಅರ್ಥ. ಕೃಷ್ಣ ಅಂತ ಯಾಕೆ ಕರೀತಾರೆ ಕೃಷ್ಣನನ್ನ? ಆಕರ್ಷಣಾತ್ ಕೃಷ್ಣ ಕರ್ಷತಿ ಇತಿ ಕೃಷ್ಣ. ಎಲ್ಲರನ್ನೂ ಕೂಡ ತನ್ನೆಡೆ ಸೆಳೆದುಕೊಳ್ತಾನೆ, ಆದ್ದರಿಂದ ಕೃಷ್ಣ ಅಂತ ಕರಿತೇವೆ. ಕಾಲ ಅಂದ್ರೇನು?
ಕಾಲ್ಯತೆ, ಎಲ್ಲರನ್ನೂ ಕೂಡ ಒಮ್ಮೆ ತಿಂದು ಹಾಕಿಬಿಡತ್ತೆ ಕಾಲ, ಆಕರ್ಷಣೆ ಮಾಡ್ಕೊಳ್ಳುತ್ತೆ. ಆಗ ಕಾಲ ಕೃಷ್ಣ ಎಲ್ಲ ಒಂದೇ. ಕಾಲನನ್ನೇ ನೀಲಾದೇವಿ ಮದುವೆಯಾಗಿದ್ದು, ಅದು ಕುಂಭಕನ ಮಗಳಾಗಿದ್ದಾಗಲಿ ಅಥವಾ ಈಗ ನಗ್ನಜಿತ ರಾಜನ ಮಗಳಾಗಿದ್ದಾಗಲಿ ಯಾವುದೇ ಭಿನ್ನ ಕಾಲ ಏನಿಲ್ಲ, ಒಂದೇ ಕಾಲದಲ್ಲೇ ಒಬ್ಬರನ್ನೇ ಮದುವೆಯಾಗಿದ್ದು ಅಂತ ಈ ರೀತಿ ಒಂದು ಮಾರ್ಮಿಕವಾಗಿ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ಇಷ್ಟಾದ ಮೇಲೆ ಮಿತ್ರವಿಂದ, ಯದ್ಯಪಿ ಇಲ್ಲೊಂದು ವಿಷಯ, ಇಲ್ಲಿ ರಾಯರು ಎಷ್ಟು ಸೂಕ್ಷ್ಮ ಅವರ ಬುದ್ಧಿ ಅನ್ನೋದಕ್ಕೆ, ಇಲ್ಲಿ ಮೊದಲು ಮಿತ್ರವಿಂದ. ಈ ಭದ್ರಾದೇವಿಯ ಬಗ್ಗೆ ಬಂದಾಗ ಕೈಕೇಯಿ ಅಂತ ಅವಳಿಗೆ ಹೆಸರಿರುತ್ತೆ. ಕೈಕೇಯಿ ಅಂತ ಯಾಕೆ? ಕೇಕಯ ಅನ್ನುವ ರಾಜನ ಮಗಳು ಈ ಭದ್ರಾದೇವಿ. ಇಂತಹ ಕೈಕೇಯಿ ಅನ್ನುವ ನನ್ನ ಮದುವೆ ಆಗ್ತಾನೆ ಕೃಷ್ಣ. ಆದ್ದರಿಂದ ಕೈಕೇಯಿಯು ಕೃಷ್ಣನ ಪತ್ನಿ ಅಂತ ಎಲ್ಲರೂ ಬಂದರೆ ಅದು ತಪ್ಪಲ್ವೇ ಅಂದರೆ ತಪ್ಪಲ್ಲ. ಕೈಕೇಯಿ ಅಂದರೆ ಇಲ್ಲಿ ಭದ್ರಾದೇವಿ ಅಂತ ಅರ್ಥ. ಈ ಭದ್ರಾದೇವಿಯ ವಿವಾಹ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ನಿರೂಪಣೆ ಮಾಡ್ತಾ ಮುಂದಕ್ಕೆ ಹೋಗ್ತೇವೆ. ಲಕ್ಷಣಾ ವಿವಾಹ, ಇನ್ನು ಲಕ್ಷಣಾ ಸ್ವಯಂವರ ಬಂತು. ಈ ಲಕ್ಷಣಾದೇವಿ ಮದ್ರಾಧಿಪತೇ ಲಕ್ಷಣಾಂ ಲಕ್ಷಣೇರಿತಾಂ. ಲಕ್ಷಣ ಅಂತ ಯಾಕೆ ಕರೆಯೋದು? ಲಕ್ಷಣವಾಗಿ ಇದ್ದಾಳೆ, ಆದ್ದರಿಂದ ಲಕ್ಷಣ ಅಂತ ಕರೆಯೋದು. ಅಂತಹ ಲಕ್ಷಣೆಯನ್ನು ಕೂಡ ಮತ್ತೆ ಕಷ್ಟಪಟ್ಟು ಸ್ವಯಂವರದಿಂದಲೇ ಗೆದ್ದಿದ್ದು. ಈ ರೀತಿ ಕೃಷ್ಣ ಪರಮಾತ್ಮ ಸುಲಭವಾಗಿ ಒಂದು ಕನ್ಯೆಯನ್ನು ಮದುವೆಯಾಗಿದ್ದು ಅಂತ ಇಲ್ಲವೇ ಇಲ್ಲ. ಯಾವಾಗಲೂ ಕಷ್ಟಪಟ್ಟೇ ಅವನು ತಾನು ವಿವಾಹ ಮಹೋತ್ಸವವನ್ನು ಪಡೆದುಕೊಂಡಿದ್ದು. ಎಂತಹ ಒಂದು ಲೀಲೆ ತೋರಿಸಿದ್ದಷ್ಟೇ.